ಸನಾತನ ಧರ್ಮ ಉತ್ತರ ಭಾರತೀಯರ ಬಗ್ಗೆ ಒಂದಿಲ್ಲೊಂದು ಕೊಂಕು ತೆಗೆಯುವ ತಮಿಳುನಾಡಿನ ಡಿಎಂಕೆ ನಾಯಕರು ಇದೀಗ ಮತ್ತೊಂದು ವಿವಾದಕ್ಕೆ ವೇದಿಕೆಯನ್ನು ಹಾಕಿದ್ದಾರೆ. ಉತ್ತರ ಭಾರತದ ಮಹಿಳೆಯರ ಅನಕ್ಷರತೆಯ ಮೇಲೆ ತಮ್ಮ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ. ಮಹಿಳೆಯರ ಅನಕ್ಷರತೆ ವಿಚಾರದಲ್ಲೂ ಕೀಳು ರಾಜಕೀಯ. ಉತ್ತರ ಭಾರತ ಹಿಂದುಳಿಯಲು ಮನುವಾದ ಕಾರಣವ. ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಅಂದ್ರೆ ಮೈ ಮೇಲೆ ಚೇಳು ಬಿದ್ದವರಂತೆ ಆಡೋ ತಮಿಳುನಾಡಿನ ಡಿಎಂಕೆ ನಾಯಕರು ಇದೀಗ ಮತ್ತೊಮ್ಮೆ ಮನುವಾದವನ್ನ ಮುಂದಿಟ್ಟು ಉತ್ತರ ಭಾರತೀಯರನ್ನ ಅದರಲ್ಲೂ ಮಹಿಳೆಯರನ್ನ ಅವಮಾನಿಸೋ ಕೀಳು ರಾಜಕೀಯಕ್ಕೆ ಇಳಿದಿದ್ದಾರೆ. ಅಂದು ಸನಾತನ ಧರ್ಮವನ್ನ ಸಾಂಕ್ರಾಮಿಕ ರೋಗ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದ್ರೆ, ಇಂದು ಅದೇ ಪಕ್ಷದ ಹಿರಿಯ ನಾಯಕ ಎಳಂಗೋವನ್ ಮನುವಾದವನ್ನ ಮುಂದಿಟ್ಟು ಹೊಸದೊಂದು ಕಾಂಟ್ರವರ್ಸಿ ಶುರು ಮಾಡಿದ್ದಾರೆ. ಹೌದು, ಉತ್ತರ ಭಾರತದಲ್ಲಿ ಮನುವಾದ ಜಾರಿಯಲ್ಲಿದೆ. ಅಲ್ಲಿನ ಮಹಿಳೆಯರು ಮನುವಾದದ ಗುಲಾಮರಾಗಿದ್ದು, ಈ ಕಾರಣದಿಂದಲೇ ಅಲ್ಲಿ ಅನಕ್ಷರತೆ ಹೆಚ್ಚಾಗಿದೆ. ಆದರೆ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿ ಮಹಿಳೆಯರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ನಾವು ಸನಾತನ ಧರ್ಮವನ್ನ ತ್ಯಜಿಸಿದ್ದೇ ಕಾರಣ ಅಂತ ಹೊಸ ವಾದವನ್ನ ಮುಂದಿಟ್ಟಿದ್ದಾರೆ. You can see sati was a practice in the north. Here it was not a practice. And there are many things where women were not even allowed to do. Now, but here we have many institutions for educating the women people. They have got educated. They have come up in life. We are giving them assistance. And this government had, our government, earlier we started the self-help group for women. ಶಿಕ್ಷಣದ ವಿಚಾರದಲ್ಲೂ ಉತ್ತರ ಮತ್ತು ದಕ್ಷಿಣ ಭಾರತವನ್ನ, ಅದರಲ್ಲೂ ಮಹಿಳೆಯರ ನಡುವೆ ಬೆರುಕು ಮೂಡಿಸುವ ಡಿಎಂಕೆ ನಾಯಕರ ಹೇಳಿಕೆ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಎಳಂಗೋವನ್ ಮತ್ತು ತಮಿಳುನಾಡಿನ ಶಿಕ್ಷಣ ಸಚಿವ ರಾಜ ವಿರುದ್ಧ ತಮಿಳಿಸೈ ಸೌಂದರರಾಜನ್ ಆಕ್ರೋಶವನ್ನು ಹೊರಹಾಕಿದ್ರು. सोनिया गांधी और प्रियंका गांधी और सुप्रिया सोले और Mamata Banerjee accepting these words? So I'm asking why they are talking. There is, because womanhood is womanhood. Mother is a mother. We talk this as a motherland, name this as a motherland, not South Indian motherland or North Indian motherland. It is our motherland. Mother, women with flesh, blood and nerves are women. So how can they discriminate like this? ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ಅಂದ್ರೆ ಕೀಳಾಗಿ ಕಾಣೋ ಡಿಎಂಕೆ ವಿರುದ್ಧ ತಮಿಳುನಾಡಿನ ಬಿಜೆಪಿ ಮತ್ತು ಹಿಂದೂ ಹೋರಾಟಗಾರರು ಸಮರ ಸಾರಿದ್ದಾರೆ. ಸ್ಟಾಲಿನ್ ಸರ್ಕಾರವನ್ನ ಕಿತ್ತೊಗೆಯುವ ಪ್ರತಿಜ್ಞೆ ಕೂಡ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸನಾತನ ಧರ್ಮ ಉತ್ತರ ಭಾರತೀಯರ ಬಗ್ಗೆ ಒಂದಿಲ್ಲೊಂದು ಕೊಂಕು ತೆಗೆಯುವ ತಮಿಳುನಾಡಿನ ಡಿಎಂಕೆ ನಾಯಕರು ಇದೀಗ ಮತ್ತೊಂದು ವಿವಾದಕ್ಕೆ ವೇದಿಕೆಯನ್ನು ಹಾಕಿದ್ದಾರೆ. ಉತ್ತರ ಭಾರತದ ಮಹಿಳೆಯರ ಅನಕ್ಷರತೆಯ ಮೇಲೆ ತಮ್ಮ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ. ಮಹಿಳೆಯರ ಅನಕ್ಷರತೆ ವಿಚಾರದಲ್ಲೂ ಕೀಳು ರಾಜಕೀಯ. ಉತ್ತರ ಭಾರತ ಹಿಂದುಳಿಯಲು ಮನುವಾದ ಕಾರಣವ. ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಅಂದ್ರೆ ಮೈ ಮೇಲೆ ಚೇಳು ಬಿದ್ದವರಂತೆ ಆಡೋ ತಮಿಳುನಾಡಿನ ಡಿಎಂಕೆ ನಾಯಕರು ಇದೀಗ ಮತ್ತೊಮ್ಮೆ ಮನುವಾದವನ್ನ ಮುಂದಿಟ್ಟು ಉತ್ತರ ಭಾರತೀಯರನ್ನ, ಅದರಲ್ಲೂ ಮಹಿಳೆಯರನ್ನ ಅವಮಾನಿಸೋ ಕೀಳು ರಾಜಕೀಯಕ್ಕೆ ಇಳಿದಿದ್ದಾರೆ. ಅಂದು ಸನಾತನ ಧರ್ಮವನ್ನ ಸಾಂಕ್ರಾಮಿಕ ರೋಗ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದ್ರೆ, ಇಂದು ಅದೇ ಪಕ್ಷದ ಹಿರಿಯ ನಾಯಕ ಎಳಂಗೋವನ್ ಮನುವಾದವನ್ನ ಮುಂದಿಟ್ಟು ಹೊಸದೊಂದು ಕಾಂಟ್ರವರ್ಸಿ ಶುರು ಮಾಡಿದ್ದಾರೆ. ಹೌದು, ಉತ್ತರ ಭಾರತದಲ್ಲಿ ಮನುವಾದ ಜಾರಿಯಲ್ಲಿದೆ. ಅಲ್ಲಿನ ಮಹಿಳೆಯರು ಮನುವಾದದ ಗುಲಾಮರಾಗಿದ್ದು, ಈ ಕಾರಣದಿಂದಲೇ ಅಲ್ಲಿ ಅನಕ್ಷರತೆ ಹೆಚ್ಚಾಗಿದೆ. ಆದರೆ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿ ಮಹಿಳೆಯರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ನಾವು ಸನಾತನ ಧರ್ಮವನ್ನ ತ್ಯಜಿಸಿದ್ದೇ ಕಾರಣ ಅಂತ ಹೊಸ ವಾದವನ್ನ ಮುಂದಿಟ್ಟಿದ್ದಾರೆ. You can see sati was a practice in the north. Here it was not a practice. And there are many things where women were not even allowed to do. Now, but here we have many institutions for educating the women people. They have got educated. They have come up in life. We are giving them assistance. And this government had, our government, earlier we started the self-help group for women. ಶಿಕ್ಷಣದ ವಿಚಾರದಲ್ಲೂ ಉತ್ತರ ಮತ್ತು ದಕ್ಷಿಣ ಭಾರತವನ್ನ, ಅದರಲ್ಲೂ ಮಹಿಳೆಯರ ನಡುವೆ ಬೆರುಕು ಮೂಡಿಸುವ ಡಿಎಂಕೆ ನಾಯಕರ ಹೇಳಿಕೆ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಎಳಂಗೋವನ್ ಮತ್ತು ತಮಿಳುನಾಡಿನ ಶಿಕ್ಷಣ ಸಚಿವ ರಾಜ ವಿರುದ್ಧ ತಮಿಳಿಸೈ ಸೌಂದರರಾಜನ್ ಆಕ್ರೋಶವನ್ನು ಹೊರಹಾಕಿದ್ರು. सोनिया गांधी
or Priyanka Gandhi or Supriya Sole or Mamta Banerjee accepting these words? So I'm asking why they are talking. There is because womanhood is womanhood. Mother is a mother. We talk this as a motherland, name this as a motherland, not South Indian motherland or North Indian motherland. It is our motherland. Mother, women with flesh, blood and nerves are women. So how can they discriminate like this? ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ಅಂದ್ರೆ ಕೀಳಾಗಿ ಕಾಣೋ ಡಿಎಂಕೆ ವಿರುದ್ಧ ತಮಿಳುನಾಡಿನ ಬಿಜೆಪಿ ಮತ್ತು ಹಿಂದೂ ಹೋರಾಟಗಾರರು ಸಮರ ಸಾರಿದ್ದಾರೆ. ಸ್ಟಾಲಿನ್ ಸರ್ಕಾರವನ್ನ ಕಿತ್ತೊಗೆಯುವ ಪ್ರತಿಜ್ಞೆ ಕೂಡ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸನಾತನ ಧರ್ಮ ಉತ್ತರ ಭಾರತೀಯರ ಬಗ್ಗೆ ಒಂದಿಲ್ಲೊಂದು ಕೊಂಕು ತೆಗೆಯುವ ತಮಿಳುನಾಡಿನ ಡಿಎಂಕೆ ನಾಯಕರು ಇದೀಗ ಮತ್ತೊಂದು ವಿವಾದಕ್ಕೆ ವೇದಿಕೆಯನ್ನು ಹಾಕಿದ್ದಾರೆ. ಉತ್ತರ ಭಾರತದ ಮಹಿಳೆಯರ ಅನಕ್ಷರತೆಯ ಮೇಲೆ ತಮ್ಮ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ. ಮಹಿಳೆಯರ ಅನಕ್ಷರತೆ ವಿಚಾರದಲ್ಲೂ ಕೀಳು ರಾಜಕೀಯ. ಉತ್ತರ ಭಾರತ ಹಿಂದುಳಿಯಲು ಮನುವಾದ ಕಾರಣವ? ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಅಂದ್ರೆ ಮೈ ಮೇಲೆ ಚೇಳು ಬಿದ್ದವರಂತೆ ಆಡೋ ತಮಿಳುನಾಡಿನ ಡಿಎಂಕೆ ನಾಯಕರು ಇದೀಗ ಮತ್ತೊಮ್ಮೆ ಮನುವಾದವನ್ನ ಮುಂದಿಟ್ಟು ಉತ್ತರ ಭಾರತೀಯರನ್ನ, ಅದರಲ್ಲೂ ಮಹಿಳೆಯರನ್ನ ಅವಮಾನಿಸೋ ಕೀಳು ರಾಜಕೀಯಕ್ಕೆ ಇಳಿದಿದ್ದಾರೆ. ಅಂದು ಸನಾತನ ಧರ್ಮವನ್ನ ಸಾಂಕ್ರಾಮಿಕ ರೋಗ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದ್ರೆ, ಇಂದು ಅದೇ ಪಕ್ಷದ ಹಿರಿಯ ನಾಯಕ ಎಳಂಗೋವನ್ ಮನುವಾದವನ್ನ ಮುಂದಿಟ್ಟು ಹೊಸದೊಂದು ಕಾಂಟ್ರವರ್ಸಿ ಶುರು ಮಾಡಿದ್ದಾರೆ. ಹೌದು, ಉತ್ತರ ಭಾರತದಲ್ಲಿ ಮನುವಾದ ಜಾರಿಯಲ್ಲಿದೆ. ಅಲ್ಲಿನ ಮಹಿಳೆಯರು ಮನುವಾದದ ಗುಲಾಮರಾಗಿದ್ದು, ಈ ಕಾರಣದಿಂದಲೇ ಅಲ್ಲಿ ಅನಕ್ಷರತೆ ಹೆಚ್ಚಾಗಿದೆ. ಆದರೆ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿ ಮಹಿಳೆಯರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ನಾವು ಸನಾತನ ಧರ್ಮವನ್ನ ತ್ಯಜಿಸಿದ್ದೇ ಕಾರಣ ಅಂತ ಹೊಸ ವಾದವನ್ನ ಮುಂದಿಟ್ಟಿದ್ದಾರೆ. You can see sati was a practice in the north. Here it was not a practice. And there are many things where women were not even allowed to do. Now, but here we have many institutions for educating the women people. They have got educated. They have come up in life. We are giving them assistance. And this government had, our government, earlier we started the self-help group for women. ಶಿಕ್ಷಣದ ವಿಚಾರದಲ್ಲೂ ಉತ್ತರ ಮತ್ತು ದಕ್ಷಿಣ ಭಾರತವನ್ನ, ಅದರಲ್ಲೂ ಮಹಿಳೆಯರ ನಡುವೆ ಬೆರುಕು ಮೂಡಿಸುವ ಡಿಎಂಕೆ ನಾಯಕರ ಹೇಳಿಕೆ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಎಳಂಗೋವನ್ ಮತ್ತು ತಮಿಳುನಾಡಿನ ಶಿಕ್ಷಣ ಸಚಿವ ರಾಜ ವಿರುದ್ಧ ತಮಿಳಿಸೈ ಸೌಂದರರಾಜನ್ ಆಕ್ರೋಶವನ್ನು ಹೊರಹಾಕಿದ್ರು. Sonia Gandhi or Priyanka Gandhi or Supriya Sole or Mamta Banerjee accepting these words? So I'm asking why they are talking. There is because womanhood is womanhood. Mother is a mother. We talk this as a motherland, name this as a motherland, not South Indian motherland or North Indian motherland. It is our motherland. Mother, women with flesh, blood and nerves are women. So how can they discriminate like this? ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ಅಂದ್ರೆ ಕೀಳಾಗಿ ಕಾಣೋ ಡಿಎಂಕೆ ವಿರುದ್ಧ ತಮಿಳುನಾಡಿನ ಬಿಜೆಪಿ ಮತ್ತು ಹಿಂದೂ ಹೋರಾಟಗಾರರು ಸಮರ ಸಾರಿದ್ದಾರೆ. ಸ್ಟಾಲಿನ್ ಸರ್ಕಾರವನ್ನ ಕಿತ್ತೊಗೆಯುವ ಪ್ರತಿಜ್ಞೆ ಕೂಡ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.